ನೀವು ನೋಡ್ತಾ ಇರೋದು ಚಾಮಡ್ಕ ಜಲಪಾತ. ಸ್ನೇಹಿತರೆ, ನಾನೀಗ ಇರೋದು ಸುಳ್ಯ ತಾಲೂಕಿನ ಕುಕ್ಕುಜಡ್ಕಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಚಾಮಡ್ಕ ಜಲಪಾತದಲ್ಲಿದ್ದೇನೆ. ಚಾಮಡ್ಕ ಜಲಪಾತದ ವಿಶೇಷವೇನೆಂದರೆ, ಡಾಂಬರ್ ರಸ್ತೆಯಿಂದ ಕೇವಲ 50 ಮೀಟರ್ ಮಾತ್ರ ದೂರದಲ್ಲಿರುವಂಥ ಈ ಚಾಮಡ್ಕ ಜಲಪಾತ ಅತಿಯಾಗಿ ನಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಸುಳ್ಯ ತಾಲೂಕಿನಲ್ಲಿರುವ 2 ಜಲಪಾತದಲ್ಲಿ ಇದು ಕೂಡ ಒಂದು. ಕೆಲವು ಫಾಲ್ಸ್ಗಳಿಗೆ ಬಹಳ ದೂರ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರ್ತದೆ. ಈ ಜಲಪಾತಕ್ಕೆ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಇಳಿದರೆ ಸಾಕು, ಹೋಗುವಾಗಲೇ ಬಹಳ ಸುಂದರ ದೃಶ್ಯವನ್ನು ನೀವು ನೋಡ್ತಾ ಹೋಗ್ಬೋದು. ನೀರಿನ ಆ ಒಂದು ಸ್ಪೀಡು, ರಭಸವನ್ನು ನೋಡಿಕೊಂಡು ಆ ಪ್ರಕೃತಿ ಸೌಂದರ್ಯದ ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಹೋಗ್ಬೋದು. ಒಂದು ಕಡೆ ಪ್ರಕೃತಿ ರಮಣೀಯವನ್ನು ಕಣ್ತುಂಬಿಕೊಳ್ಳಬೇಕಾದರೆ ಇನ್ನೊಂದು ಕಡೆ ಜಲಪಾತವನ್ನು ನೋಡಿಕೊಂಡು ಕಣ್ತುಂಬಿಕೊಳ್ಳಬಹುದು. 4 ದಿನಗಳಿಂದ ಅತಿಯಾಗಿ ಮಳೆಯಾಗುತ್ತಿರುವ ಕಾರಣ ನೀರೇನು ಅಷ್ಟು ಕೆಸರಾಗಲಿಲ್ಲ. ಜಲಪಾತಕ್ಕೆ ಇಳಿಯುವಂಥ ಒಂದು ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು. ಒಂದು ಕಡೆ ಕಲ್ಲಿನಿಂದ ಕಟ್ಟಿ ಬಹಳ ಜಾಗೃತೆಯಿಂದ ಇಳಿಯಲು ಪಂಚಾಯತಿನವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಹೊಳೆಯ ಬದಿಯಾದ ಕಾರಣ ಆ ನೀರಿನ ರಭಸವನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಇನ್ನೊಂದು ಕಡೆ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆಯಿಂದಲೂ ಕೂಡ ನೀರು ಹರಿತಾ ಇದೆ. ಇದುವೇ ನೋಡಿ ಚಾಮಡ್ಕ ಜಲಪಾತ. ಸಿಗಳಿಗೆ ಈ ಒಂದು ಜಲಪಾತವನ್ನು ನೋಡಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿದ್ದಾರೆ. ಇಲ್ಲಿಂದ ನೋಡಲಿಕ್ಕೆ ಬಹಳ ಸುಂದರವಾದಂತಹ ಜಲಪಾತ ಚಾಮಡ್ಕ ಜಲಪಾತ. ನೀರು ಬಹಳ ರಭಸದಿಂದ ಹರಿಯುವ ಕಾರಣ ಇಲ್ಲಿ ಸ್ನಾನ ಮಾಡಲಿಕ್ಕೆ ಈಗ ಆಗೋದಿಲ್ಲ. ಅಲ್ಲ ಇದ್ದರೆ ಸ್ನಾನ ಮಾಡಲು ಕೂಡ ಆಗುವಂಥ ಒಂದು ಜಲಪಾತ ಇದು. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಹೊಳೆಯ ಬದಿಯಿಂದ ತೆಗೆದಂತಹ ಒಂದು ದೃಶ್ಯ ಇದು. ಮೇಲೆಯಿಂದಲೂ ಕೂಡ ನೋಡ್ಬೋದು, ಕೆಳಗೆ ನೀರಿಗೆ ಇಳಿದು ಕೂಡ ಈ ಒಂದು ಜಲಪಾತವನ್ನು ನೋಡ್ಬೋದು. 2 ವ್ಯವಸ್ಥೆಯು ಕೂಡ ಇಲ್ಲಿದೆ. ಈ ಜಲಪಾತವನ್ನು ನೋಡಿ ಪುನಃ ಹಿಂದಿರುಗುವಾಗ ಸುಂದರ ದೃಶ್ಯವನ್ನು ನೋಡಿಕೊಂಡು ಪುನಃ ಬರ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಆಗಿ ಪುನಃ ಬರ್ತೀನಿ. ಧನ್ಯವಾದಗಳು.